ರಾಯಚೂರಿನ ಜನರನ್ನ ಬೆಚ್ಚಿ ಬೀಳಿಸಿದಂತಹ ಒಂದು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಈ ಪರಿಯಲ್ಲಿ ದರೋಡೆಯನ್ನ ಮಾಡಬಹುದಾ ಅನ್ನೋ ರೀತಿಯಲ್ಲಿ ಜನ ಬೆಚ್ಚಿ ಬಿದ್ದಿದ್ದಾರೆ. ಡೀಟೇಲ್ಸ್ ನೋಡ್ತಾ ಹೋಗೋಣ. ಬಹಳ ಪ್ಲಾನ್ ಮಾಡಿಕೊಂಡು ಈ ಖದೀಮರು ಫೀಲ್ಡ್ಗೆ ಇಳಿದಿದ್ರು ಅನ್ನೋದಕ್ಕೆ ಅನೇಕ ಸಾಕ್ಷಿಗಳು ಸಿಗ್ತಾ ಇದೆ. ನೋಡಿ, ಮನೆಯವರನ್ನ ಕಟ್ಟಿ ಹಾಕಿ ದರೋಡೆ ಮಾಡಿದ್ದು ಅಲ್ಲದೆ ಈ ಖತರ್ನಾಕ್ ಗ್ಯಾಂಗ್ ಮನೆಯವರನ್ನ ಕಟ್ಟಿ ಹಾಕಿ ಯಾರ ಮನೆಯನ್ನ ದರೋಡೆ ಮಾಡಬೇಕು ಅಂತ ಹೇಳಿ ಅವ್ರ ಮನೆಯನ್ನು ದರೋಡೆನೂ ಮಾಡಿದ್ರು. ಅಕ್ಕಪಕ್ಕದ ಮನೆಗಳನ್ನು ಕೂಡ ಹೊರಗಿನಿಂದ ಲಾಕ್ ಮಾಡಿದ್ದಾರೆ ಕಳ್ಳರು. ರಸ್ತೆ ಮನೆ ಮುಂದಿನ ಲೈಟ್ಗಳನ್ನ ಆಫ್ ಮಾಡಿ ಅತ್ಯಂತ ಪೂರ್ವ ಯೋಜಿತವಾಗಿ ರಾಯಚೂರು ನಗರದ ಲಕ್ಷ್ಮೀ ನರಸಿಂಹ ಲೇಔಟ್ನಲ್ಲಿ ದರೋಡೆ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಇಷ್ಟೊಂದು ಸಿದ್ಧತೆಯನ್ನ ಮಾಡಿಕೊಂಡಿರುವಂತಹ ದರೋಡೆಯನ್ನ ಕಂಡಂತಹ ಜನ ಬೆಚ್ಚಿ ಬಿದ್ದಿದ್ದಾರೆ. ಬಸನಗೌಡ ಎಂಬುವರ ಮನೆಯ ಬಾಗಿಲನ್ನ ಮುರಿದು ದರೋಡೆಯನ್ನ ಕಳ್ಳರು ಮಾಡಿದ್ದಾರೆ. ಮನೆ ಬಾಗಿಲು ಮುರಿದು ಒಳಕ್ಕೆ ದರೋಡೆಕೋರರು ನುಗ್ಗಿದ್ದಾರೆ ಹಾಗೂ ಮನೆಯಲ್ಲಿದ್ದವರನ್ನ ಎಲ್ಲರನ್ನೂ ಕೂಡ ಚಾಕು ತೋರಿಸಿ ಹೆದರಿಸಿ ಬೆದರಿಸಿ ಕಟ್ಟಿ ಹಾಕಿ ಮನೆಯಲ್ಲಿದ್ದಂತಹ ಆಲ್ಮೋಸ್ಟ್ 1/4 kg ಚಿನ್ನ, ಅಂದರೆ 220 ಗ್ರಾಮ್ನಷ್ಟು ಚಿನ್ನ ಅಂತ ಹೇಳ್ತಾ ಇದ್ದಾರೆ, ಅದನ್ನೆಲ್ಲ ಲೂಟಿ ಮಾಡಿದ್ದಾರೆ. ಸ್ಥಳಕ್ಕೆ SP ಭೇಟಿ ಕೊಟ್ಟಿದ್ದಾರೆ. ದರೋಡೆಕೋರರ ಚಲನವಲನ ಅದೇ ಏರಿಯಾದ CC ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಈ ಕೃತ್ಯವನ್ನ ಎಷ್ಟು ಪ್ಲ್ಯಾಂಡ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ರು ಮತ್ತು ಈ ಮನೆಯನ್ನು ತುಂಬ ದಿನ ಅಬ್ಸರ್ವ್ ಮಾಡಿದವರು, ಈ ನೆರೆಹೊರೆಯನ್ನು ತುಂಬ ದಿನ ಅಬ್ಸರ್ವ್ ಮಾಡಿದವರೇ ಇಂಥದ್ದೊಂದು ಕೃತ್ಯವನ್ನು ಮಾಡಿದ್ದಾರೆ ಅಂತ. ಈಗ ನೀವು ನೋಡ್ತಿರುವಂತಹ ದೃಶ್ಯ ಇದೆಯಲ್ಲ, ಇದು ದರೋಡೆಯ ಸಂದರ್ಭದ ದೃಶ್ಯಾವಳಿಗಳು. CCTVಯಲ್ಲಿ ಕಳ್ಳರ ಚಲನವಲನ ಸೆರೆಯಾಗಿರುವಂತಹ ದೃಶ್ಯ, ಟೈಮಿಂಗು, ಡೇಟು ಎಲ್ಲವೂ ಕೂಡ ಮೆನ್ಷನ್ ಆಗಿದೆ, ನೋಡ್ತಾ ಇದ್ದೀರಾ. ಸೊ ಈ ಲೇಔಟ್ಗೆ ನುಗ್ಗದಂತಹ ಜನ ದರೋಡೆಕೋರರು ಅಲ್ಲಿದ್ದಂತಹ ಮನೆಯವರನ್ನ ಕಟ್ಟಾಕಿದ್ದಾರೆ ಮತ್ತು ಆ ಮನೆಯಲ್ಲಿದ್ದಂತಹ ಅಪಾರ ಪ್ರಮಾಣದ ಸಂಪತ್ತನ್ನ ಲೂಟಿ ಹೊಡೆದಿದ್ದಾರೆ. ಆಲ್ಮೋಸ್ಟ್ 1/4 kg ಚಿನ್ನವನ್ನ ಎಗರಿಸಿದ್ದಾರೆ ಅಲ್ಲಿಂದ ಅನ್ನೋದು ತಿಳಿದು ಬರ್ತಾ ಇದೆ. ಜೊತೆಗೆ ಅಕ್ಕಪಕ್ಕದ ಮನೆಯವರು ಏನಾದರೂ ನೆರವಿಗೆ ಬಂದ್ಬಿಡ್ತಾರೆ ಅಂತ ಹೇಳಿ ಮೊದಲೇ ಯೋಚನೆ ಮಾಡಿಕೊಂಡು ಆ ಮನೆಗಳಿಗೆ ಹೊರಗಿನಿಂದ ಬೀಗ ಹಾಕಿದ್ದಾರೆ. ಸೊ ಮನೆಯವ್ರನ್ನ ಒಳಗೆ ಲಾಕ್ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ವಿಜಯ್. ಇದೇ ಫಸ್ಟ್ ಟೈಮಾ ಈ ರೀತಿ ಇಷ್ಟೊಂದು ಪ್ಲಾನ್ಡ್ ಆಗಿ ಆ ಭಾಗದಲ್ಲಿ ದರೋಡೆ ಆಗಿರೋದು? ದರೋಡೆಕೋರರ ಕುರಿತಂತೆ ಏನಾದರೂ ಕ್ಲೂಗಳು ಸಿಕ್ಕಿದೆಯಾ? ಆಮೇಲೆ ಇದೇ ಮನೆಯನ್ನ ಪರ್ಟಿಕ್ಯುಲರ್ ಆಗಿ ಯಾಕೆ ಟಾರ್ಗೆಟ್ ಮಾಡಿದ್ರು ಅನ್ನೋದು ಪ್ರಶ್ನೆ. ನಿಜಕ್ಕೂ ಮಮತಾ, ಏನು ರಾಯಚೂರು ಮಟ್ಟಿಗೆ ಅಂತೂ ಇದು ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು. ಇಷ್ಟೊಂದು ಮಟ್ಟಿಗೆ ಪ್ಲಾನ್ ಮಾಡಿರ್ತಕ್ಕಂಥ ದರೋಡೆ ಮತ್ತು ಇಡೀ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿರುವಂತಹ ಘಟನೆ ಇದು. ನಾವೀಗ ಆ ಮನೆಯ ಮುಂದೆ ಇದ್ದೀವಿ. ಯಾವ ರೀತಿ ಎಲ್ಲ ದರೋಡೆ ಆಗಿದೆ ಅನ್ನೋಂಥದ್ದನ್ನ ನಿಮಗೆ ನಾವು ತೋರಿಸ್ತೀವಿ. ಇದೇ ಮನೆಯ ಬಾಗಿಲನ್ನ ಮುರಿದಿರುವಂಥದ್ದು. ಆ ಮುರಿದಿರೋ ಬಾಗಿಲನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸುಮಾರು ರಾತ್ರಿ ಬೆಳಗಿನ ಜಾವ 3 ಗಂಟೆ ಸಮಯದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಲಕ್ಷ್ಮೀ ನರಸಿಂಹ ಲೇಔಟ್ ಅನ್ನುವಂಥ ಪ್ರದೇಶ ಏನಿದೆ, ಇಲ್ಲಿ ಸುತ್ತಮುತ್ತ ಸಾಕಷ್ಟು ಮನೆಗಳು ಇದ್ದಾಗಲೂ ಕೂಡ ದರೋಡೆಕೋರರು ಇನ್ನು ತುಂಬಾನೇ ಪ್ಲಾನ್ ಮಾಡಿರುವಂಥದ್ದು. ಯಾಕೆಂದ್ರೆ ಇಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕದ ಮನೆಗಳ ಎಲ್ಲ ಬೀಗಗಳನ್ನ, ಅಂದ್ರೆ ಅದನ್ನು ಲಾಕ್ ಮಾಡಿ ಇಲ್ಲಿ ಏರಿಯಾದಲ್ಲಿ ಇರ್ತಕ್ಕಂಥ ಲೈಟ್ಗಳನ್ನ ತೆಗೆದು ಈ ಮನೆಗೆ ನುಗ್ಗಿರುವಂಥದ್ದು. ಈ ಮನೆಯಲ್ಲಿ 3 ಜನ ವಾಸ ಮಾಡ್ತಾ ಇದ್ರು. ಅದನ್ನೆಲ್ಲವನ್ನು ಕೂಡ ತಿಳಿದುಕೊಂಡೇ ಪ್ಲಾನ್ ಮಾಡಿ ಈ ಒಂದು ಘಟನೆ ಆಗಿರುವಂಥದ್ದು, ದರೋಡೆ ಆಗಿರುವಂಥದ್ದು ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಕಾಣುತ್ತೆ. 3 ಜನ ದರೋಡೆಕೋರರು ಕಪ್ಪು ಬಟ್ಟೆಯನ್ನ ಧರಿಸಿರ್ತಾರೆ, ಕೈಗೆ ಗ್ಲೌಸ್ ಅನ್ನ ಹಾಕಿರ್ತಾರೆ, ಮಾಸ್ಕ್ ಅನ್ನ ಮತ್ತೆ ಮಂಕಿ ಕ್ಯಾಪ್ ಗಳನ್ನ ಹಾಕೊಂಡು ಈ ಒಂದು ಕೃತ್ಯಕ್ಕೆ ಎಸಗಿರೋದನ್ನ ನೋಡಿದಾಗ ಇದು ಎಷ್ಟರ ಮಟ್ಟಿಗೆ ಪ್ಲಾನ್ ಮಾಡಿದ್ದಾರೆ ಅನ್ನುವಂಥದ್ದು. ಈ ಒಂದು ಬಾಗಿಲು ಮುರಿಲಿಕ್ಕೆ ದೊಡ್ಡ ಕಲ್ಲುಗಳನ್ನ ಬಳಸಿದ್ದಾರೆ. ಆ ಕಲ್ಲುಗಳು ಬಿದ್ದಾಗ ಖಂಡಿತ ಮಮತಾ, ಇಲ್ಲ ಮನೆಯ ಮಾಲೀಕರಿದ್ದಾರೆ, ಅವ್ರನ್ನು ಕೂಡ ನಾನು ಮಾತಾಡಿಸ್ತೀನಿ. ಯಾವ ರೀತಿ ಘಟನೆ ಆಯಿತು, ಆ ಸಂದರ್ಭದಲ್ಲಿ ಅವರು ಯಾವ ತರ ಫೇಸ್ ಮಾಡಿದ್ರು ಅನ್ನುವಂಥದ್ದು. ಇದು ಎಷ್ಟು ಗಂಟೆಗೆ ಆಯಿತು, ಏನೆಲ್ಲ ಆಯಿತು? 3:30ವರೆಗೆ ಬಂದಿದ್ರು ಸರ್. ಅವರು ಬಂದು ಒಮ್ಮೆ ಬಾಗಿಲು ಹೊಡೆದಾರ, ಒಂದು ಕಲ್ಲು ಎತ್ತಿ ಹಾಕ್ಯಾರ, ಸೌಂಡ್ ಬಂದದ, ದೊಡ್ಡ ಸೌಂಡ್ ಬಂತು. ನಾವು ಏನು ಸೌಂಡ್ ಆಗ್ತದಂತ ಹೊರಗೆ ಬರೋದ್ರಾಗ ಬಾಗಿಲು ಮುರಿದು ಒಳಗೆ ಬಂದುಬಿಟ್ಟಾರೆ. ಏಕ್ದಮ್ಮು ಒಳಗೆ ಬಂದುಬಿಟ್ಟಾರ. ನಾವೇನು ಮಾತಾಡೋಕ್ಕಾಗೋದಲ್ಲ, ಯಾರಿಗೆ ಫೋನ್ ಮಾಡೋಕ್ಕಾಗೋದಲ್ಲ, ಕರೆಯೋಕ್ಕಾಗೋದಲ್ಲ. ಬಂದು ಚಾಕು ಎಲ್ಲ ಚೂರಿ ಹಿಡ್ಕೊಂಡು ನಮಗೆ ಎದುರಿಸ್ಯಾರ. ಮೈ ಮೇಲೆ ಇದ್ದಿದ್ದೆಲ್ಲ ಬಿಚ್ಚಿ ಕೊಡಂದ್ರು. ಬಿಚ್ಚಿ ಕೊಡ್ತೀವಿ, ನಮ್ಗೆ ಏನು ಮಾಡಬೇಡ್ರಿ ನೀವು, ನಮ್ಮ ಮನೆಗೆ ಏನೂ ಇಟ್ಟಿಲ್ಲ ಅಂದಿವಿ. ಒಳಗೊಂದು ಅಲ್ಮರಿಯಾಗ ಹೋಗ್ಯಾರ, ಎಲ್ಲ ಕಿತ್ಯಾರ. ಅಲ್ಮರಿಗೆ ಬೆಳ್ಳಿ ಸಾಮಾನು ಇದ್ದವು, ಅವು ತಗೊಂಡು ಹೋಗ್ಯಾರ. ದೇವ್ರ ಮನೆಗೆ ಬೆಳ್ಳಿ ಸಾಮಾನು ಇದ್ದವು, ಎಲ್ಲ ದೇವ್ರ ಬಂಗಾರ, ನಮ್ಮ ಮೈ ಮ್ಯಾಗಲ ಬಂಗಾರು, ಬೆಳ್ಳಿ ಸಾಮಾನು. ಆ ಹುಡುಗಿ ನನ್ನ ಮಗಳ ಒಂದು 25-28 ತೊಲೆ ಬಂಗಾರ ಹೋಗ್ಯದ. ದೇವ್ರ ಸಾಮಾನು ಹೋಗ್ಯಾವ, ಬೆಳ್ಳಿ ಹೋಗ್ಯದ. ನಿಮ್ಮನ್ನು ಕಟ್ಟಿ ಹಾಕಿ ಅವರು ಬೆದರಿಸಿ ದರೋಡೆ ಕಟ್ಟಿ ಹಾಕಿಲ್ರಿ. ನಮ್ಮ ಮನ್ಯಾಗ ಕೈ ಕಟ್ಟಿ ಹಾಕಿದ್ರು. ನಮ್ಮ ಮನ್ಯಾಗ ಸ್ವಲ್ಪ ಚೀರ ಕತ್ತಿದ್ರು, ಇವ್ರು ಬರ್ತಾರಂತ. ಆದ್ರೆ ಅವ್ರಿಗೆ ಮಾತಾಡ್ಬಾರ್ದಂತ ಒಬ್ಬತ್ತ ನಿಂತು ಚಾಕ್ ಹಿಡ್ಕೊಂಡು ನಿಂತು ಬಿಟ್ಟಾನ. ನಾವು ನಮಗೆ ಇದು ಕೊಡು ಅಂದೆ. ಇವು ಕೈಯಾಗ ಬಳೆ ಅವು ಇದ್ದವು ರೀ, ಅದು ಕಟ್ ಮಾಡತ್ತಂದಾರ. ಕಟ್ ಮಾಡ್ಕೊಂಡು ತಗೊಂಡು ಹೋಗ್ಯಾರ.
ಇದು ಮಮತಾ ಏನು ಮನೆಯ ಮಾಲೀಕರಾದ ಶಾರದಾ ಅನ್ನುವಂಥವ್ರು ಹೇಳ್ತಿರುವಂಥದ್ದು ನಿಜಕ್ಕೂ ಕೂಡ ತುಂಬಾನೇ ಹಾರಿಬಲ್ ಅಂತ ಹೇಳ್ಬೋದು. ಯಾಕೆಂದ್ರೆ ರಾಯಚೂರು ಮಟ್ಟಿಗಂತೂ ಇದು ನಿಜಕ್ಕೂ ಬೆಚ್ಚಿ ಬೀಳಿಸಿರುವಂತಹ ಘಟನೆ. ಯಾಕೆಂದ್ರೆ ಅವ್ರನ್ನ ಮನೆಯ ಮಾಲೀಕನನ್ನ ಕಟ್ಟಿ ಹಾಕಿ ದರೋಡೆ ಮಾಡಿರುವಂಥದ್ದು. ಜೊತೆಗೆ ಅವರ ಮಗಳನ್ನೂ ಕೂಡ ನಾವು ಮಾತಾಡ್ಸೋಣ. ಅವ್ರು ನಿಜಕ್ಕೂ ಕೂಡ ಹೆದರ್ಕೊಂಡು ಏನು ಅಕ್ಕಪಕ್ಕದ ಜನರನ್ನ ಸಹಾಯ ಕೇಳೋಕ್ಕಾಗದಂಥ ಪರಿಸ್ಥಿತಿ ಇದ್ರು. ಇದು ಯಾವ ರೀತಿ ಆಯ್ತು ಮಗನೇ? ಹಾಂ ಸರ್, ಇದು ಆ್ಯಕ್ಚುಲಿ ನಿನ್ನೆನೇ ಮಾಡಬೇಕಾಗಿತ್ತು ಸರ್, ಮಾಡಿಲ್ಲ. ಅವ್ರು ಕಂಬದ ಲೈಟ್ ಎಲ್ಲ ಆಫ್ ಮಾಡಿದ್ರು ಸರ್ ಒಂದಿನ ಬಿಫೋರ್. ನಮ್ಗೆ ನಿನ್ನೆ ಡೌಟ್ ಬಂತ್ರಿ ಸರ್ ಯಾಕೆ ಆಫ್ ಮಾಡಿದ್ದಾರೆ ಅಂತೇಳಿ. ಸೊ ನಾವು ಅಷ್ಟು ಲೈಟಾಗಿ ತೊಗೊಂಡ್ವಿ. ಇವತ್ತೇನು ಮಾಡಿದ್ದಾರೆ ಈಗಲೂ ಅದೇ, ಇಲ್ಲಿ ಬರೋಕ್ಕಿಂತ ಮುಂಚೆ ಅಕ್ಕಪಕ್ಕ ಮನೆಯೆಲ್ಲ ಲಾಕ್ ಮಾಡಿ ಕಂಬದ ಲೈಟೆಲ್ಲ ಆಫ್ ಮಾಡಿ ಫುಲ್ ಬಾಂಬ್ ಬ್ಲಾಸ್ಟ್ ಆಗಿರೋ ಥರ ಸೌಂಡ್ ಬಂತ್ರಿ ಸರ್. ಭಾಳ ಎತ್ತಾಕಿದ್ರು ಸರ್. ಹಿಂಗೆ ಯಾಕೆ ಆಗ್ಲಿಕ್ಕಂತಂದು ಸಡನ್ನಾಗಿ ನಾವು ಎದ್ವಿ ಸರ್. ಎದ್ದು ನಮ್ಮ ಮಮ್ಮಿನೂ ಎದ್ದು ಬಂದರು. ಬಂದ ತಕ್ಷಣ ಅವ್ರು ಒಳಗಡೆ ಬಂದುಬಿಟ್ರು ಸರ್. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಬಂದ ತಕ್ಷಣ ಮನೆಯಲ್ಲಿ ಹಾರ್ಡ್ಲಿ 5 ನಿಮಿಷ ಇದ್ದರು ಸರ್, ಜಾಸ್ತಿ ಏನಿರಲಿಲ್ಲ. ಚಾಕು ತೋರಿಸಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ನಮ್ಮ ಫಾದರ್ಗೆ, ಆರಾಮಿಲ್ಲ ಸರ್, ಏನೂ ಮಾಡಬೇಡಿ, ಏನು ಬೇಕು ತೊಗೊಂಡೋಗಿ. ಅವ್ರು 3 ಇದ್ದರು ಸರ್. ಒಬ್ಬ ಹೊರಗಡೆ ಕಾಯ್ತಾ ಇದ್ದ ಸರ್, ಇನ್ನೂ 2 ಒಳಗಡೆ ಇದ್ದರು. ಮೈ ಮೇಲಿರೋದೆಲ್ಲ ಕೊಡು ಅಂದರು ಸರ್. ಎಲ್ಲ ಕೊಟ್ಬಿಟ್ವಿ. ಮೊಬೈಲ್ ಎಲ್ಲ ಇಟ್ಕೊಂಡ್ರು. ಆಮೇಲೆ ಅಲ್ಮಾರಿ ಒಳಗೆ ಕ್ಯಾಶ್ ತೊಗೊಂಡ್ರು. ದೇವ್ರ ಹತ್ರ ಹೋಗಿ ಬೆಳ್ಳಿ ಸಾಮಾನೆಲ್ಲ ತೊಗೊಂಡು ನಮ್ಮ ಮೊಬೈಲ್ ಕೊಟ್ಬಿಡಿ ಸರ್ ಪ್ಲೀಸ್ ಅಂದ ತಕ್ಷಣ ನಾವು ಇನ್ನೊಂದು ಮನೆ ಕಳ್ಳತನ ಮಾಡೋಕ್ಕೆ ಹೋಗಬೇಕು ಅಂಥೇಳಿ ನಮ್ಮ 3 ಜನರನ್ನು ಒಳಗಡೆ ಲಾಕ್ ಮಾಡಿದ್ರು ಸರ್. ಲಾಕ್ ಅಂದರೆ ಡೋರ್ ಕ್ಲೋಸ್ ಮಾಡಿ ನಮ್ಮ ಅಪ್ಪ ಅಮ್ಮನ ಮೊಬೈಲ್ ಅಲ್ಲೇ ಇಟ್ಟು ನನ್ನ ಮೊಬೈಲಲ್ಲಿ ಹೊರಗಡೆ ಬಿಸಾಕಿ ಹೋಗ್ಬಿಟ್ಟಿದ್ದಾರೆ ಸರ್. ಇದು ಮಮತಾ ಮನೆಯವರು ಹೇಳ್ತಿರುವಂಥದ್ದು. ಆ ದರೋಡೆಕೋರರು ಈ ಮನೆ ಮಾತ್ರ ಅಲ್ಲ, ನಾವು ಇನ್ನೂ ಒಂದು ಮನೆ ದರೋಡೆ ಮಾಡೋದಿದೆ, ಬೇಗ ನಿಮ್ಮಲ್ಲಿರ್ತಕ್ಕಂಥ ವಸ್ತುಗಳನ್ನ ಕೊಡಿ ಅಂತ ಬೆದರಿಕೆ ಹಾಕಿ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ಇದನ್ನು ನೋಡಿದಾಗ ನಿಜಕ್ಕೂ ಎಷ್ಟರ ಮಟ್ಟಿಗೆ ಇದು ವೆಲ್ ಪ್ಲಾನ್ಡ್ ದರೋಡೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಜೊತೆಗೆ ಅಕ್ಕಪಕ್ಕದ ಮನೆಗಳನ್ನು ಕೂಡ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಈ ಪ್ರದೇಶ ಯಾವ ರೀತಿ ಇದೆ ಅನ್ನುವಂಥದ್ದು. ಇಲ್ಲೇನು ಸುತ್ತಮುತ್ತ ಮನೆಗಳು ನಿಮಗೆ ನಾವು ತೋರಿಸ್ತಾ ಇದ್ವಿ. ಎಲ್ಲ ಮನೆಗಳ ಏನು ಅಂದರೆ ಚಿಲಕವನ್ನು ಹಾಕಿರುವಂಥದ್ದು. ಚಿಲಕ ಹಾಕಿದಾಗ ಯಾರು ಕೂಡ ಸಹಾಯಕ್ಕೆ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಜನರನ್ನ ಚಿಲಕ ಹಾಕಿ, ಜೊತೆಗೆ ಇಲ್ಲಿ ಇರ್ತಕ್ಕಂಥ ಬೀದಿ ದೀಪಗಳನ್ನು ಆಫ್ ಮಾಡಿದ್ದಾರೆ. ಜೊತೆಗೆ ಮನೆಗಳ ಮುಂದೆ ಇರ್ತಕ್ಕಂಥ ದೀಪಗಳನ್ನು ಕೂಡ ಆಫ್ ಮಾಡಿರುವಂಥದ್ದು. ನಿಮಗೆ ನಾವೊಂದು ಕಲ್ಲನ್ನು ಕೂಡ ತೋರಿಸ್ತೀವಿ. ಇದೇ ಕಲ್ಲಿನಿಂದ ಏನು ಡೋರನ್ನು ಹೊಡೆದು ಬಾಗಿಲನ್ನು ಮುರಿದು ಒಳಗಡೆ ನುಗ್ಗಿ ಕಳ್ಳತನ ಮಾಡಿರುವಂಥದ್ದು ಮಮತಾ.